ಕನ್ನಡ ತಂತ್ರಾಂಶ ಇದು ತಂತ್ರಜ್ಞಾನದ ವಿಶ್ವಕೋಶ. ಕನ್ನಡ ತಂತ್ರಾಂಶದ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ನಾನು ಕಾರ್ತಿಕ್ ಮಾತಾಡ್ತಿದ್ದೀನಿ. ಸ್ನೇಹಿತರೆ, ಇವತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತು ಸುಕನ್ಯಾ ಸಮೃದ್ಧಿ ಯೋಜನೆ ಈ ಒಂದು ಸ್ಕೀಮ್ ಬಗ್ಗೆ ನಾವು ತಿಳ್ಕೊತಾ ಇದ್ದೀವಿ. ಈ ಸ್ಕೀಮ್ನ ನಾವು ಹೇಗೆ ಪ್ರಯೋಜನ ಪಡ್ಕೋಬೇಕು, ಯಾರೆಲ್ಲ ಎಲಿಜಿಬಲ್ ಇರ್ತಾರೆ ಅಂತ. ಸೊ ಮೊದಲಿಗೆ ಯಾರು ಈ ಸ್ಕೀಮ್ನ ಪಡ್ಕೋಬಹುದು ಅಂತ ನೋಡೋದಾದ್ರೆ, ನಮಗೇನಾದರೂ ಹೆಣ್ಣು ಮಗು ಇತ್ತು ಅಂದ್ರೆ 10 ವರ್ಷದ ಒಳಗೆ ಇರುವ ಹೆಣ್ಣು ಮಗು ಯಾರೆಲ್ಲ ಇರ್ತಾರೋ ಆ ಹೆಣ್ಮಕ್ಳಿಗೆ ಈ ಒಂದು ಸ್ಕೀಮು ಪ್ರಯೋಜನಕ್ಕೆ ಬರುತ್ತೆ. ಅವರು ಮಾತ್ರ ಈ ಸ್ಕೀಮ್ಗೆ ಎನ್ರೋಲ್ ಆಗ್ಬೋದು. ಹಾಗೆ ಈ ಸ್ಕೀಮ್ನ 2015 ಆಲ್ಮೋಸ್ಟ್ 10 ವರ್ಷದ ಹಿಂದೆ ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ಸದ್ಯಕ್ಕೆ 8.2% ಇಂಟ್ರೆಸ್ಟ್ ಸಿಗ್ತಾ ಇದೆ. ಸೊ ಇದು ಯಾವುದೇ ಒಂದು ಗೌರ್ಮೆಂಟ್ ಸ್ಕೀಮ್ಗಳು ಅಥವಾ ಯಾವುದೇ ಒಂದು FD ಕಿಂತಾನು ಜಾಸ್ತಿನೇ ಇದೆ ಅಂತ ಹೇಳ್ಬೋದು. ಒಂದು ರೀತಿಯ ರಿಕರಿಂಗ್ ಡೆಪಾಸಿಟ್ ಅಲ್ಲಿ ಇದೆ ಜಾಸ್ತಿ ಅಂತ ಹೇಳ್ಬೋದು. ಹಾಗೆ ಇದರಲ್ಲಿ ಯಾವುದೇ ರೀತಿಯ ಟ್ಯಾಕ್ಸ್ ಇರಲ್ಲ. ನಮಗೆ FD RD ಎಲ್ಲದರಲ್ಲೂ ಟ್ಯಾಕ್ಸ್ ಇರುತ್ತೆ. ಆದರೆ ಇದರಲ್ಲಿ ಇಂಟ್ರೆಸ್ಟ್ ಮೇಲೂ ಟ್ಯಾಕ್ಸ್ ಇರಲ್ಲ, ಫುಲ್ ಮೆಚುರಿಟಿ ಅಮೌಂಟ್ ಮೇಲೂ ಟ್ಯಾಕ್ಸ್ ಇರಲ್ಲ, ಎಲ್ಲೂ ಸಹ ಯಾವುದೇ ಟ್ಯಾಕ್ಸ್ ಇರಲ್ಲ. ಸೊ ಅದರಿಂದ ಇದು ಹೆಸರಿಗೆ 8.2% ಅಂತ ಅನ್ಬೋದು, ಬಟ್ ಇನ್ನೂ ಜಾಸ್ತಿ ಬೆನಿಫಿಟ್ಸ್ ಇದೆ. ಹಾಗಿದ್ರೆ ಸ್ನೇಹಿತರೆ, ಈ ಒಂದು ಸ್ಕೀಮು ಹೇಗೆ ಎನ್ರೋಲ್ ಮಾಡ್ಕೊಳ್ಳೋದು ಅಂತ ನೋಡೋದಾದ್ರೆ, ಇದು ಆನ್ಲೈನ್ ಎನ್ರೋಲ್ಮೆಂಟ್ ಆಪ್ಷನ್ ಇಲ್ಲ, ಆಫ್ಲೈನ್ ಅಷ್ಟೇ ಇರೋದು. ಬ್ಯಾಂಕ್ಗಳಲ್ಲಿ ಅಥವಾ ಪೋಸ್ಟ್ ಆಫೀಸ್ಗಳಲ್ಲಿ ನಾವು ಎನ್ರೋಲ್ ಮಾಡ್ಕೋಬೇಕಾಗತ್ತೆ. ಹೆಣ್ಮಕ್ಳು ಇದ್ದಲ್ಲಿ, ಅಂದರೆ 2 ಹೆಣ್ಮಕ್ಳು ಇದ್ರೆ ಇಬ್ರಿಗೆ ಮಾಡಿಸ್ಬೋದು ಅಷ್ಟೇ. 3 ಜನ ಇದ್ರೆ 3 ಜನಕ್ಕೆ ಮಾಡಿಸೋಕ್ಕಾಗಲ್ಲ. ಯಾರಾದ್ರೂ ಇಬ್ರಿಗಷ್ಟೇ ಮಾಡೋಕ್ಕೆ ಅವಕಾಶ ಇರೋದು. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಈಗ ಇಂಟ್ರೆಸ್ಟ್ ರೇಟು ಹಾಗೆ ಎಷ್ಟು ಅಮೌಂಟು ನಾವು ಕಾಂಟ್ರಿಬ್ಯೂಟ್ ಮಾಡಿದ್ರೆ ಎಷ್ಟು ಉಳಿತಾಯ ಮಾಡ್ಬೋದು ಅನ್ನೋದನ್ನ ನಾವು ನೋಡ್ಕೊಳ್ಳೋಣ. ಸೊ ಇದು ಸಿಂಪಲ್ ಆಗಿ ತಿಳ್ಕೊಳ್ಳೋದಾದ್ರೆ, ಸುಕನ್ಯಾ ಸಮೃದ್ಧಿ ಯೋಜನಾ ಕ್ಯಾಲ್ಕುಲೇಟರ್ ಅಂತ ಅಥವಾ SSY ಕ್ಯಾಲ್ಕುಲೇಟರ್ ಅಂತ ನಾವು ಸರ್ಚ್ ಕೊಟ್ರೆ ಹಲವಾರು ಕ್ಯಾಲ್ಕುಲೇಟರ್ಗಳು ಸಿಗುತ್ತೆ. ಅದರಲ್ಲಿ ನಾನು ಕ್ಲಿಯರ್ ಟ್ಯಾಕ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಸಾಮಾನ್ಯವಾಗಿ ನಾವು ಕ್ಲಿಯರ್ ಆಗಿ ಗೂಗಲ್ ಜೆಮಿನಿ ಅಥವಾ ಚಾಟ್ GPT ಹೇಳಿದ್ರು ಸಹ ಒಂದು ರೆಸ್ಪಾನ್ಸ್ ಕೊಡುವಂತ ಸಾಧ್ಯತೆ ಇದೆ. ಆದರೆ ನಾವು ಈ ಕ್ಯಾಲ್ಕುಲೇಟರ್ಗಳನ್ನೇ ಬಳಸ್ಕೊಂಡು ಬೇರೆ ಬೇರೆ ಸಿನಾರಿಯೋಗೆ ಎಷ್ಟೆಷ್ಟು ಆಗ್ಬೋದು ಅಂತ ಚೆಕ್ ಮಾಡಿ ನೋಡೋಣ. ಹಾಗೆ ಇದರಲ್ಲಿ ಮಿನಿಮಮ್ ನಾವು 250 ಏನೋ ಕಾಂಟ್ರಿಬ್ಯೂಟ್ ಮಾಡಬೇಕಾಗತ್ತೆ ತಿಂಗಳಿಗೆ ಅನ್ಸುತ್ತೆ, ಅಥವಾ ವರ್ಷಕ್ಕೆ ಇರ್ಬೋದು, ಅಥವಾ ಮ್ಯಾಕ್ಸಿಮಮ್ ಅಂತೂ 1,50,000 ಅಷ್ಟೇ ಮಾಡೋಕ್ಕೆ ಅವಕಾಶ ಇರೋದು. ಅದಕ್ಕಿಂತ ಜಾಸ್ತಿ ನಾವು ಮಾಡೋಕ್ಕಾಗಲ್ಲ. ಈಗ ನಾವು ಈ ಕ್ಯಾಲ್ಕುಲೇಟರ್ನ ಬಳಸ್ಕೊಂಡು ನೋಡೋಣ ಹೇಗೆ ಏನೇನು ಆಪ್ಷನ್ಸ್ ಇದೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನಾನು ಈಗಾಗಲೇ ಈ ಕ್ಯಾಲ್ಕುಲೇಟರ್ ಓಪನ್ ಮಾಡಿದ್ದೀನಿ. ನೀವು ಸಹ ಯಾವ್ದಾದ್ರು ಬಳಸ್ಬೋದು. ಹಲವಾರು ಕ್ಯಾಲ್ಕುಲೇಟರ್ಸ್ಗಳಿದೆ ಆನ್ಲೈನಲ್ಲಿ ಸರ್ಚ್ ಮಾಡಿದ್ರೆ. ನಾನೀಗ ಬಳಸ್ತಿರೋದು ಕ್ಲಿಯರ್ ಟ್ಯಾಕ್ಸ್ ಅವರ ಸುಕನ್ಯಾ ಸಮೃದ್ಧಿ ಅಕೌಂಟ್ ಕ್ಯಾಲ್ಕುಲೇಟರ್. ಕ್ಲಿಯರ್ ಟ್ಯಾಕ್ಸ್ ಅವರು ಇನ್ನು ಬೇರೆ ಬೇರೆ ಎಲ್ಲಾ ತರದ ಸ್ಕೀಮ್ಗಳಿಗೂ ಕ್ಯಾಲ್ಕುಲೇಟರ್ ಇಟ್ಟಿದ್ದಾರೆ. FD RD ಇಂದ ಹಿಡಿದು ಎಲ್ಲದಕ್ಕೂ ಇಟ್ಟಿದ್ದಾರೆ. ನೀವು ಅದನ್ನು ಬೇಕಿದ್ರೆ ಎಕ್ಸ್ಪ್ಲೋರ್ ಮಾಡಬಹುದು. ಈಗ ಸದ್ಯಕ್ಕೆ ಸುಕನ್ಯಾ ಸಮೃದ್ಧಿ ನೋಡೋಣ. Sukanya Samriddhi Akana Calculator calculate SSY returns and maturity amount online Google Chrome. Total investment graphic. Start year edit spin box. Sukanya yearly investment edit spin box. 120 space. Year home. What selected. 1 land. Selection deleted. ಸ್ನೇಹಿತರೆ, ಫಸ್ಟ್ ಆಪ್ಷನ್ ಇಲ್ಲಿ ಇಯರ್ಲಿ ಇನ್ವೆಸ್ಟ್ಮೆಂಟ್ ಅಂತ ಕೇಳ್ತಾ ಇದೆ ಎಡಿಟ್ ಫೀಲ್ಡ್. ನೀವು ತಿಂಗಳು ಹಾಕಿದ್ರೂ ಸಹ ವರ್ಷಕ್ಕೆ ಎಷ್ಟು ಹಾಕ್ತೀರಾ ಅಂತ ಒಂದು ಕ್ಯಾಲ್ಕುಲೇಷನ್ ಇಟ್ಕೊಂಡು ನಾವು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ನೀವು 10,000 ಏನಾದರೂ ತಿಂಗಳಿಗೆ ಹಾಕಿದ್ರೆ ಒಂದು ವರ್ಷಕ್ಕೆ 1,20,000 ಆಗುತ್ತೆ. ನಾನೀಗ ತಿಂಗಳಿಗೆ 1,50,000 ಅಂತ ಹಾಕ್ತೀನಿ. Yearly investment edit spin box. Set the value. Use the arrow keys or type the value. 1 5 0 150 0 0 1 5 0 1 5 0 0 0 0. ಸ್ನೇಹಿತರೆ, 1,50,000 ಹಾಕಿದ್ದೀನಿ. ಇದೇ ಮ್ಯಾಕ್ಸಿಮಮ್ ಇರೋದು. ಮತ್ತೆ ಟ್ಯಾಪ್ ಮಾಡ್ತಾ ಇದ್ದೀನಿ. Age of girl child edit spin box. 1 to set the value. Use the arrow keys or type the value. ಏಜ್ ಆಫ್ ಗರ್ಲ್ ಚೈಲ್ಡ್ ಅಂತ ಕೇಳ್ತಾ ಇದೆ. ನೀವು ಯಾವ ಹೆಣ್ಮಗುಗೋಸ್ಕರ ಇನ್ವೆಸ್ಟ್ ಮಾಡ್ತಿದ್ದೀರೋ ಆ ಮಗುವಿನ ಏಜು. ನಾನು 2 ಅಂತ ಕೊಡ್ತೀನಿ. ಸೊ ಇಲ್ಲಿ ಅಪ್ ಆ್ಯಂಡ್ ಡೌನ್ ಯಾರೋ ಆದರೂ ಮಾಡ್ಬೋದು ಅಥವಾ ಬರೀಲೂಬಹುದು. 2 ಅಂತ ಕೊಟ್ಟಿದ್ದೀನಿ. ಟ್ಯಾಪ್ ಮಾಡ್ತಿದ್ದೀನಿ. Start year edit spin box 2023 to set the value. Use the arrow keys or type the value. 2023 ಅಂತ ಸ್ಟಾರ್ಟ್ ಇಯರ್ ಇದೆ. ಇದನ್ನ ಮುಂಚೆ ಒಂದ್ಸತಿ ಚೆಕ್ ಮಾಡಿದ್ದಕ್ಕೆ ಆ ಥರ ಬಂದಿದೆ. ನಾನು 26 ಕೊಡ್ತೀನಿ. 2024 2026 Start year edit spin box 2026. ಅಷ್ಟೇ ಸ್ನೇಹಿತರೆ, ಈಗ ಟ್ಯಾಪ್ ಮಾಡಿದ್ಮೇಲೆ ಇಲ್ಲಿ ರಿಸಲ್ಟ್ಸ್ ಬಂದಿದೆ. ಇಲ್ಲಿ ಅಪ್ ಆ್ಯಂಡ್ ಡೌನ್ ಯಾರೋ ಮಾಡಿ ನೋಡ್ಕೋಬೇಕಾಗತ್ತೆ. Interest earned graphic. Total 2020 start year 2026 edit spin box. Total investment graphic. Interest earned graphic. Total investment Indian rupee sign 22,50,000. ನೋಡಿ ಸ್ನೇಹಿತರೆ, ಈ ಸ್ಕೀಮು ಒಟ್ಟು 15 ವರ್ಷ ನಾವು ಕಾಂಟ್ರಿಬ್ಯೂಟ್ ಮಾಡಬೇಕಾಗತ್ತೆ. ಆದರೆ 21 ವರ್ಷ ಆದಮೇಲೆ ಆ ದುಡ್ಡು ನಮಗೆ ಬರುತ್ತೆ, ಮೆಚ್ಯೂರ್ ಆಗುತ್ತೆ. ಸೊ ಈಗ 15 ವರ್ಷ 1,50,000 ನಾವು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ರೆ ವರ್ಷ 15 ವರ್ಷಕ್ಕೆ 22,50,000 ಆಗುತ್ತೆ. ಅದೇ ಇಲ್ಲಿ ಹೇಳ್ತಾ ಇದೆ ನೋಡಿ. Total investment Indian rupee sign 22,50,000. ಹಾಗೆ ಇನ್ನು ಡೌನ್ ಏರೋ ಮಾಡ್ತಿದ್ದೀನಿ.
Separator. Interest earned. Indian rupee sign 49. 32,119. ನೋಡಿ ಸ್ನೇಹಿತರೆ, ನಾವು ಕಾಂಟ್ರಿಬ್ಯೂಟ್ ಮಾಡಿರೋದೇ 22,50,000, ಆದರೆ ನಮ್ಗೆ ಇಂಟ್ರೆಸ್ಟ್ ಬಂದಿರೋದು ಹತ್ತತ್ರ 50 ಲಕ್ಷ, 49,30,000 ಏನೋ ನೋಡಿ. Interest earned. Indian rupee sign 49. 32,119. 49,32,190. ಮತ್ತೀಗ ಡೌನ್ ಏನೋ ಮಾಡ್ತಿದ್ದೀನಿ. Separator. Maturity amount. Indian rupee sign 71. 82,119. ನೋಡಿ ಸ್ನೇಹಿತರೆ, ಪ್ರಿನ್ಸಿಪಲ್ಲು ಇಂಟ್ರೆಸ್ಟು ಅಂದರೆ ನಾವೆಷ್ಟು ಇನ್ವೆಸ್ಟ್ ಹಾಕಿದ್ವೋ ಹಾಗೆ ನಮಗೆ ಬಂದಿರೋ ಇಂಟ್ರೆಸ್ಟು ಎರಡು ಸೇರಿ ಹತ್ತತ್ರ 71 ಲಕ್ಷದ ಚಿಲ್ಲರೆ. ಸೊ ಇಷ್ಟು 21 ವರ್ಷಗಳ ನಂತರ ಸಿಗತ್ತೆ. ನಾನು ಈಗಾಗಲೇ ಹೇಳಿದಾಗೆ ಇದಕ್ಕೆ 8.2% ಇಂಟ್ರೆಸ್ಟ್ ಇದೆ ಸದ್ಯಕ್ಕೆ. ಇದು ಜಾಸ್ತಿ ಆದರೂ ಆಗ್ಬೋದು, ಕಡಿಮೆ ಆದರೂ ಆಗ್ಬೋದು. ಇದಕ್ಕಿಂತ ಮುಂಚೆ 9%ಗೂ ಹೆಚ್ಚು ಇಂಟ್ರೆಸ್ಟ್ ರೇಟ್ ಕೊಡ್ತಾಯಿದ್ರು. ಹಾಗೆ ಒಂದ್ಸತಿ ಏನೋ 7.5 7.6 ಸಹ ಆಗಿದೆ. ಸೊ ಸ್ವಲ್ಪ ಕಡಿಮೆ ಜಾಸ್ತಿ ಆಗುವಂಥ ಸಾಧ್ಯತೆ ಇರುತ್ತೆ. ಆದರೆ ಒಟ್ಟಾರೆ ಇದೊಂದು ತುಂಬಾ ಒಳ್ಳೆಯ ಸ್ಕೀಮು ಒಂದು ಹೆಣ್ಮಗುಗೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಇದಕ್ಕೆ ನಾವು ಹಿಸ್ಟಾರಿಕಲ್ ರೇಟ್ ಆಫ್ ಇಂಟ್ರೆಸ್ಟ್ ಅಂತಲೂ ಸಹ ಹೊಡೆದು ನೋಡ್ಬೋದು. ಇದು 2015 ಸ್ಟಾರ್ಟ್ ಆಗಿದೆಯಲ್ಲ, ಆಗಿಂದ ವರ್ಷ ಎಷ್ಟು ಇಂಟ್ರೆಸ್ಟ್ ರೇಟ್ ಘೋಷಿಸ್ತಾ ಬಂದಿದ್ದಾರೆ ಅಂತ ನೀವು ಬೇಕಿದ್ರೆ ಅದನ್ನು ಸಹ ಚೆಕ್ ಮಾಡಿ ನೋಡ್ಬೋದು. ಜಸ್ಟ್ ಸರ್ಚ್ ಮಾಡಬೇಕಷ್ಟೇ, ಇನ್ನೇನು ಬೇಕಿಲ್ಲ. ನಾನು ಗೂಗಲಲ್ಲೇ ಸರ್ಚ್ ಮಾಡಿ ತೋರಿಸ್ತೀನಿ ನೋಡಿ. Enter. Sukanya Samriddhi account historical rate of interest for last 10 years. ನೋಡಿ ಸ್ನೇಹಿತರೆ, ಲಾಸ್ಟ್ 10 years ಹಿಸ್ಟಾರಿಕಲ್ ರೇಟ್ ಆಫ್ ಇಂಟ್ರೆಸ್ಟ್ ಕೊಡು ಅಂತ ನಾನು ಕೇಳ್ತಾ ಇದ್ದೀನಿ. Search results AI overview heading change listen about the Sukanya Samriddhi Ajana and dash left parent SSY right parent latest and past interest ... button. The Sukanya Samriddhi Ajana left parent SSY right parent interest rate has ranged from a high of 9.2% in 2015 to a low of 7.6% between 2020 and 2023. The current rate stands at 8.2% per annum left parent compounded annually right parent. The yearly interest rate list of 8 bullet 2015 and dash 2016 9.1% to 9.2%. Bullet 2016 and dash 2017 8.5% to 8.6%. Bullet 2017 and dash 2018 8.3% to 8.4%. Bullet 2018 and dash 2019 8.1% to 8.5%. Bullet 2019 and dash 2020 8.4% to 8.5%. Bullet 2020 and dash 2023 stable at 7.6%. Bullet 2023 and dash 2024 8.0% left parent increased to 8.2%. Bullet 2024 and dash 2026 stable at 8.2%. ನೋಡಿ ಸ್ನೇಹಿತರೆ, ಸುಮಾರು 10 ವರ್ಷದ್ದು ನೋಡಿದ್ವಿ. ಜಾಸ್ತಿ ಕಡಿಮೆ ಎಲ್ಲ ಆಗ್ತಾ ಬಂದಿದೆ. ಬಟ್ ಈಗ ಒಂದು 3 ವರ್ಷದಿಂದ 8.2% ಇದೆ. ಇದು ವರ್ಷ ಅಥವಾ 3 ತಿಂಗಳಿಗೊಮ್ಮೆನೂ ಸಹ ಏನಾದರೆ ನಮ್ಮ ಎಕಾನಮಿಯಲ್ಲಿ ತುಂಬ ಚೇಂಜಸ್ ಆದರೆ ಸ್ವಲ್ಪ ಹಿಂದೆ ಮುಂದೆ ಆಗ್ಬೋದು ರೇಟ್ ಆಫ್ ಇಂಟ್ರೆಸ್ಟು. ಬಟ್ ಒಟ್ಟಾರೆ 1.5 ಲಕ್ಷ ಹಾಕಿದ್ರೆ ಎಷ್ಟು ಸಿಗುತ್ತೆ ಅಂತ ತೋರಿಸ್ತೆ. ಇದನ್ನು ನಾವು ಎಷ್ಟು ಅಮೌಂಟ್ ಬೇಕೋ ನಾವು ಅಷ್ಟಕ್ಕೆ ನಾವು ಬೇಕಿದ್ರೆ ಹಾಕ್ಕೊಂಡು ನೋಡ್ಕೋಬಹುದು. ಸ್ನೇಹಿತರೆ, ಈಗ ನಾನು ಮತ್ತೆ ಸುಕನ್ಯಾ ಸಮೃದ್ಧಿಗೆ ಬಂದಿದ್ದೀನಿ. ಯಾಕಂದ್ರೆ 1.5 ಲಕ್ಷದ್ದು ನಾನು ಕೊಟ್ಟು ನೋಡಿದೆ. ಈಗ ಕಡಿಮೆ ಮೊತ್ತದ್ದು ಕ್ಯಾಲ್ಕುಲೇಟ್ ಮಾಡಿ ನೋಡೋಣ. 20,000 ಹೇಳೋಣ ವರ್ಷಕ್ಕೆ. Age of girl child edit spin box 1 to set the value use the arrow keys. ಏಜ್ ಆಫ್ ಗರ್ಲ್ ಚೈಲ್ಡ್ 1 ಅಂತ ಇದೆ. ಬೇಕಿದ್ರೆ ಒಂದು 10 ಮಾಡ್ಬಿಡೋಣ. Age of girl child edit spin box 9. 9 ಕೊಟ್ಟಿದ್ದೀನಿ ಸ್ನೇಹಿತರೆ. 10 ಕೊಡ್ಬೋದು, ಬಟ್ 10 ಮ್ಯಾಕ್ಸಿಮಮ್ ಇರೋದ್ರಿಂದ 9 ಇರಲಿ ಅಂತ ನಾನು 9 ಕೊಟ್ಟಿದ್ದೀನಿ. Start year edit spin box 2018 to set the value use the arrow keys 2022 2024 2025 2025 ಕೊಟ್ಟಿದ್ದೀನಿ ಯಾವಾಗಿಂದ ಶುರು ಮಾಡೋದಂತ. ಸೊ ಇದೇನಿಲ್ಲ, ನಮಗೆ ಯಾವಾಗ ಕೈಗೆ ದುಡ್ಡು ಬರುತ್ತೆ ಅಂತೆಲ್ಲ ಕ್ಯಾಲ್ಕುಲೇಟ್ ಮಾಡುತ್ತಲ್ಲ, ಅದಕ್ಕಷ್ಟೇ ಯಾವ ವರ್ಷದಿಂದ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂತ ಕೇಳುತ್ತೆ. Start year 2025 total investment graphic interest earned graphic total investment Indian rupee sign 300,000. ನೋಡಿ ಸ್ನೇಹಿತರೆ, 3 ಲಕ್ಷ ಆಗಿರುತ್ತೆ ಒಟ್ಟು ಹೂಡಿಕೆ. ಅಂದರೆ ನಾವು 3 ಲಕ್ಷ ಹಾಕಿರ್ತೀವಿ. 20,000 ವರ್ಷಕ್ಕೆ ಅಂತ ಲೆಕ್ಕ ಹಾಕಿದ್ರೆ 10 ವರ್ಷಕ್ಕೆ 2 ಲಕ್ಷ, ಅದನ್ನ ಇನ್ನು 5 ವರ್ಷಕ್ಕೆ ಇನ್ನೊಂದು ಲಕ್ಷ, 3 ಲಕ್ಷ ಆಗುತ್ತೆ. Separator interest earned Indian rupee sign 57,616. 6.5 ಲಕ್ಷಕ್ಕೂ ಹೆಚ್ಚು ಇಂಟ್ರೆಸ್ಟ್ ಇರುತ್ತೆ. Separator maturity amount Indian rupee sign 957,616. 9,57,000 ಚಿಲ್ಲರೆ ಕೊನೆಗೆ ಸಿಗುವಂತ
ಮೊತ್ತ ಆಗಿರುತ್ತೆ. ನೋಡಿ ಸ್ನೇಹಿತರೆ, ಇದು 20,000ಕ್ಕೆ ಹಾಕಿ ತೋರಿಸಿದ್ದು, ಆಗ್ಲೇ ನಾನು 1.5 ಲಕ್ಷಕ್ಕೆ ಹಾಕಿ ತೋರಿಸಿದ್ದು. ಸೊ ಈ ಥರ ನಮ್ಮ ಎಬಿಲಿಟಿಗೆ ತಕ್ಕ ಹಾಗೆ ಹೂಡಿಕೆ ಮಾಡಿ ನಮ್ಮ ಹೆಣ್ಮಗು ಯಾರಿಗೆಲ್ಲ ಇರ್ತಾರೋ ಹೆಣ್ಮಕ್ಳಿಗೆ ಮುಂದಿನ ಜೀವನ ಚೆನ್ನಾಗಿರಲಿ ಅಂತ ಬಳಸ್ಕೊಳ್ಳುವಂಥ ಸ್ಕೀಮ್ ಇದು. ಸೊ ಇದನ್ನು ಎಲ್ಲರೂ ಯೂಸ್ ಮಾಡ್ಕೊಳ್ಳಿ ಅಂತ ನಾನು ತಿಳಿಸ್ತಾ ಇದ್ದೀನಿ. ಹಾಗೆ ಇದಕ್ಕೆ ನಾವು ದುಡ್ಡು ಹಾಕೋದು ಸಹ ತುಂಬಾ ಸುಲಭ ಇದೆ. ನಾವು ಮುಂಚೆ ಅಕೌಂಟ್ ಅಷ್ಟೇ ನಾವು ಆಫ್ಲೈನಲ್ಲಿ ಕ್ರಿಯೇಟ್ ಮಾಡಬೇಕಾಗತ್ತೆ. ಅದಾದಮೇಲೆ ಇದಕ್ಕೂ ಸಹ ಒಂದು ಪಾಸ್ಬುಕ್ ಕೊಡ್ತಾರೆ, ಹಾಗೆ ಅಕೌಂಟ್ ನಂಬರು, IFSC ಕೋಡ್ ಎಲ್ಲ ಇರುತ್ತೆ. ನಾವು ಗೂಗಲ್ ಪೇಯಲ್ಲಿ, ಫೋನ್ಪೇಯಲ್ಲಿ ಯಾವುದೇ ರೀತಿಯ ಒಂದು ಅಕೌಂಟ್, ಬ್ಯಾಂಕ್ ಅಕೌಂಟಿಗೆ ದುಡ್ಡು ಹೇಗೆ ಕಳಿಸ್ತೀವೋ ಆ ಥರನೇ ಕಳಿಸ್ಬೋದು. ನಾವು ಗೂಗಲ್ ಪೇಯಲ್ಲಿ ಹೋಗಿ ಅಕೌಂಟ್ ನಂಬರು, IFSC ಕೋಡ್ ಹೊಡೆದು ಒಂದು ಹೆಸರು ಕೊಟ್ಬಿಟ್ಟು ಸೇವ್ ಮಾಡ್ಕೊಂಡ್ಬಿಟ್ರೆ ಅಲ್ಲಿಂದನೇ ನಾವು ದುಡ್ಡು ಕಳಿಸ್ಬೋದು. ಇದಕ್ಕೆ ನೆಟ್ ಬ್ಯಾಂಕಿಂಗಿಂದನೇ ಹೋಗಿ ದುಡ್ಡು ಕಳಿಸ್ಬೇಕು ಅಥವಾ ಆಫ್ಲೈನಲ್ಲೇ ಹೋಗಿ ಕಳಿಸ್ಬೇಕು ಅಂತಲೂ ಸಹ ಏನಿಲ್ಲ. ಈ ಒಂದು ಟ್ಯುಟೋರಿಯಲ್ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಯಿತೆ? ಹಾಗಾದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಹಾಗೂ ಸಲಹೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಕನ್ನಡ ತಂತ್ರಾಂಶ ವಾಹಿನಿಗೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರ ಜೊತೆಗೆ ಹಂಚಿಕೊಳ್ಳಿ. ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿರುವ ಕನ್ನಡ ತಂತ್ರಾಂಶ ವಾಟ್ಸ್ಆಪ್ ಕಮ್ಯುನಿಟಿಯ ಲಿಂಕ್ ಹಾಗೂ KT ಆಪ್ಸ್ ಅಂಡ್ ಸಾಫ್ಟ್ವೇರ್ ಟೆಲಿಗ್ರಾಮ್ ಚಾನೆಲ್ನ ಲಿಂಕ್ ಮೂಲಕ ನೀವು ಸದಸ್ಯರಾಗಿ ಸೇರಿಕೊಂಡು ಉಪಯುಕ್ತ ಮಾಹಿತಿ ಹಾಗೂ ತಂತ್ರಾಂಶಗಳನ್ನು ಸುಲಭವಾಗಿ ಪಡೆದುಕೊಳ್ಳಿ. KT ಮೀಡಿಯಾ ಎಂಬ ನಮ್ಮ ಇನ್ನೊಂದು ಯೂಟ್ಯೂಬ್ ವಾಹಿನಿಯ ಲಿಂಕ್ ಸಹ ಡಿಸ್ಕ್ರಿಪ್ಷನ್ನಲ್ಲಿದ್ದು, ಆ ವಾಹಿನಿಗೂ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಬೆಂಬಲಿಸಿ. ಧನ್ಯವಾದಗಳು.